ನಾವು ಇಂಟರ್ವ್ಯೂ ರೂಮ್ಗೆ ಎಂಟರ್ ಆಗ್ತಿದ್ದಂಗೆ 90% ಆಫ್ ದಿ ಟೈಮ್ ಕೇಳೋ ಫಸ್ಟ್ ಕ್ವೆಶನ್ ಅಂದರೆ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಆರ್ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ. ಸೊ ಅದಕ್ಕೆ ನಾವು ಮುಂಚೆನೇ ಪ್ರಿಪೇರ್ ಆದರೆ ಒಳ್ಳೆಯದು. ಮೆಜಾರಿಟಿ ಆಫ್ ದಿ ಡೌಟ್ ಏನಂದರೆ ನಾವು ಇಂಗ್ಲೀಷಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾ, ಕನ್ನಡದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೋಬೇಕಾ ಅಂತ. ನಿಮಗೆ ಸ್ವಲ್ಪನೂ ಇಂಗ್ಲೀಷಲ್ಲಿ ಕಂಫರ್ಟೇಬಲ್ ಇಲ್ಲ ಅಂದರೆ ಮಾತ್ರ ಕನ್ನಡದಲ್ಲಿ ನೀವು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಪ್ಯಾನಲಲ್ಲಿ ಬೇರೆ ಸ್ಟೇಟಿಂದ ಬಂದಿರೋ ಪ್ಯಾನಲ್ ಮೆಂಬರು ಇರ್ತಾರೆ. ಸೊ ನಾವು ಇಂಗ್ಲೀಷಲ್ಲಿ ಇಂಟ್ರೊಡ್ಯೂಸ್ ಮಾಡಿಕೊಂಡ್ರೆ ಬೆಟರ್ ಇರುತ್ತೆ. ನಿಮ್ಮ ಇಂಟ್ರೊಡಕ್ಷನ್ ಹೆಂಗಿರಬೇಕು ಅಂತ ಸ್ಯಾಂಪಲ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಹೆಂಗಿರಬೇಕು ಅಂತ ಲಾಸ್ಟಲ್ಲಿ ತಿಳಿಸಿದ್ದೀನಿ. ಫಸ್ಟ್ ನಾವು ನೋಡ್ಕೊಳ್ಳೋಣ ಏನೇನು ಇರಬೇಕು ನಮ್ಮ ಇಂಟ್ರೊಡಕ್ಷನಲ್ಲಿ ಅಂತ. ನಿಮ್ಮ ಹೆಸರು, ನೀವು ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಅಂದರೆ ಬರೀ UG ಅಷ್ಟೇನಾ ಅಥವಾ PG ಏನಾದರೂ ಮಾಡಿದ್ದೀರಾ, ಮಾಸ್ಟರ್ಸ್ ಮಾಡಿದ್ದೀರಾ, MBA ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳಿ. ಕರೆಂಟ್ ಸ್ಟೇಟಸ್, ಇವಾಗ ಏನಾದರೂ ವರ್ಕ್ ಮಾಡ್ತಾಯಿದ್ದೀರಾ ಪ್ರೈವೇಟಲ್ಲಿ, ಇಲ್ಲ ಬ್ಯಾಂಕಿಂಗೋಸ್ಕರನೇ ಓದ್ಕೋತಾ ಇದ್ದೀರಾ, ಅದನ್ನು ಮೆನ್ಷನ್ ಮಾಡಿ. ಆ್ಯಂಡ್ ಯುವರ್ ಫ್ಯಾಮಿಲಿ ಮೆಂಬರ್ಸ್, ನಿಮ್ಮ ಫ್ಯಾಮಿಲಿಲಿ ಎಷ್ಟು ಜನ ಇದ್ದಾರೆ, ಅಂದರೆ ತುಂಬ 4-5 ಮೆಂಬರ್ಸ್ ಇದ್ದರೆ ಎಲ್ಲರದ್ದು ಹೇಳ್ಕೊತ ಕೂತ್ಕೋಬೇಡಿ. ಜಸ್ಟ್ ಯುವರ್ ಫಾದರ್, ಮದರ್, ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ. ನಿಮಗೆ ಇನ್ನೊಬ್ಬರು ಸಿಸ್ಟರ್ಸ್ ಅಥವಾ ಬ್ರದರ್ ಇದ್ದರೆ ಅವ್ರ ಬಗ್ಗೆ ಹೇಳ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಸ್ಕಿಲ್ಸ್ ಬಗ್ಗೆ ಹೇಳ್ಕೊಳ್ಳಿ. ಸ್ಕಿಲ್ಸ್ ಅಂದರೆ ನಾನು ಚೆನ್ನಾಗಿ ಹಾಡ್ತೀನಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ ಆ ಥರ ಅಲ್ಲ. ಒಳ್ಳೆ ಬ್ಯಾಂಕಿಂಗ್ ರಿಲೇಟೆಡ್ ಸ್ಕಿಲ್ಸ್. ಐ ಆಮ್ ಅ ಗುಡ್ ಲಿಸ್ನರ್, ಐ ಆಮ್ ಅ ಕ್ವಿಕ್ ಲರ್ನರ್, ಐ ಕ್ಯಾನ್ ಇಂಟ್ರ್ಯಾಕ್ಟ್ ವೆಲ್ ವಿತ್ ಸ್ಟ್ರೇಂಜರ್ಸ್, ಆ ಥರ ಸ್ಕಿಲ್ಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಹೇಳ್ಕೊಳ್ಳಿ. ಇವಾಗ ಕನ್ನಡದಲ್ಲಿ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ನಾನು ಹೆಸರು, ಊರು ಅದೆಲ್ಲ ಸುಮ್ಮನೆ ಹಾಗೆ ತಗೊಂಡಿರೋದು. ಓಕೆ, ಥ್ಯಾಂಕ್ ಯು ಸರ್. ನನ್ನ ಹೆಸರು ನಿತ್ಯ ಅಂತ, ನಾನು ಬಿಜಾಪುರದಿಂದ ಬಂದಿದ್ದೀನಿ. ನಾನು BSc ಇನ್ PCM ಮಾಡಿದ್ದೀನಿ, ಹಾಗೆ MSc ಇನ್ ಮ್ಯಾಥಮೆಟಿಕ್ಸ್ ಮಾಡಿದ್ದೀನಿ. ನಾನು BSc ಮತ್ತು MSc ಎರಡೂ KCP ಕಾಲೇಜ್ ಫಾರ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಬಿಜಾಪುರಲ್ಲೇ ಮಾಡಿರೋದು. ಇವಾಗ ನಾನು ACV ಹೈಸ್ಕೂಲು ಬಿಜಾಪುರಲ್ಲಿ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಮ್ಯಾಥ್ಸ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮ ಫ್ಯಾಮಿಲಿಯಲ್ಲಿ ನಾನು, ನನ್ನ ತಂದೆ, ನನ್ನ ತಾಯಿ ಇರೋದು. ನನ್ನ ತಂದೆ ರೈತರು, ನನ್ನ ತಾಯಿ ಗೌರ್ಮೆಂಟ್ ಸ್ಕೂಲಲ್ಲಿ ಕುಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ನೆಕ್ಸ್ಟ್ ಇಂಗ್ಲೀಷಲ್ಲಿ ಹೇಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೋದು ಅಂತ ನೋಡೋಣ. ಥ್ಯಾಂಕ್ ಯು ಸರ್. ಸರ್, ಮೈ ನೇಮ್ ಇಸ್ ಶ್ರೇಯಾಂಕಾ ಪಾಟೀಲ್. ಐ ಆಮ್ ಫ್ರಮ್ ತುಮಕೂರು. I have done my graduation in BSc Agriculture from GKVK Bengaluru, and I have done my masters in Genetics and Plant Breeding from US Harvard. So currently I am preparing for civils and banking exams. In my family, my father, my mother and my younger sisters are there. Both my father and mother are primary school teacher and my sister doing civil engineering, sir. ಹೀಗೆ ಇಂಟ್ರೊಡ್ಯೂಸ್ ಮಾಡ್ಕೋಬೋದು. ಐ ಜಸ್ಟ್ ಟ್ರೈಡ್. ನಿಮಗೆ ಇನ್ನೂ ಏನಾದರೂ ಆ್ಯಡ್ ಮಾಡಬೇಕು ಅಂತ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಟ್ರೆಂತ್, ವೀಕ್ನೆಸ್, ಹಾಬೀಸ್, ಸ್ಕಿಲ್ಸ್ ಅದೆಲ್ಲ ಅವರಾಗೆ ಕೇಳಿದಾಗ ಹೇಳಿ. ಬಿಕಾಸ್ ನಾವಾಗೆ ಹೇಳಿದಾಗ ಅವರು ಕ್ರಾಸ್ ಕ್ವೆಶನ್ ಕೇಳಿ ನಮಗೆ ಟೆನ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಿದರೆ ಬೆಟರ್. ನಿಮ್ಮ ಇಂಟ್ರೊಡಕ್ಷನಲ್ಲಿ ಏನೇನು ಅವಾಯ್ಡ್ ಮಾಡಿ ಅಂದರೆ, ನೀವು ಎಷ್ಟು ಮಾರ್ಕ್ಸ್ ತೆಗ್ದಿದ್ದೀರಾ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಅದನ್ನೆಲ್ಲ ಹೇಳೋಕ್ಕೆ ಹೋಗಬೇಡಿ. ಇನ್ ಕೇಸ್ ನೀವು ಗೋಲ್ಡ್ ಮೆಡಲಿಸ್ಟ್ ಆಗಿದ್ದರೆ ಯು ಕ್ಯಾನ್ ಮೆನ್ಷನ್ ದಟ್. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ನ ಪ್ಲೀಸ್ ಹೇಳಬೇಡಿ. ಅಲ್ಲಿ ಸಿಂಪತಿಗೆ ಇಟ್ಕಿಸ್ಕೊಳ್ಳೋಕ್ಕೆ ಟ್ರೈ ಮಾಡೋದು ಬೇಡ. ಯಾಕಂದರೆ ನಮಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋ ಪ್ಯಾನಲ್ ಮೆಂಬರ್ಸ್ ಇರ್ತಾರೆ. ನಮ್ಮದು ಸಿಂಪತಿ ಡ್ರಾಮಾ ಅಲ್ಲಿ ನಡೆಯಲ್ಲ. ಸೊ ಬಿ ಕೇರ್ಫುಲ್. ನೆಕ್ಸ್ಟು ಹೋದ ತಕ್ಷಣವೇ ತುಂಬ ಓವರ್ ಕಾನ್ಫಿಡೆಂಟಾಗಿ ಮಾತಾಡೋದು ಬೇಡ. ಯಾಕಂದರೆ ಓಕೆ ಇಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ, ತುಂಬ ಪ್ರಿಪೇರ್ ಆಗಿದ್ದಾರೆ ಅಂತ ಏನೇನೋ ಕ್ವೆಶನ್ ಕೇಳಿದರೆ ನಮಗೆ ಪ್ರಾಬ್ಲಮ್ ಆಗೋದು. ಆ್ಯಂಡ್ ಇಂಟ್ರೊಡಕ್ಷನ್ನ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿ ಮುಗಿಸಿ. ನಿಮಗೇನಾದರೂ ಇಂಟರ್ವ್ಯೂ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ, ಕ್ವೇರೀಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನನಗೂ ಏನು ತುಂಬ ಎಕ್ಸ್ಪೀರಿಯೆನ್ಸ್ ಇಲ್ಲ, ನಂಗೆ ಗೊತ್ತಿರೋದ್ರಲ್ಲೇ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಿಮಗೆ ಬೇರೆದೇನಾದರೂ ಟಾಪಿಕ್ಸ್ ಬಗ್ಗೆ ಏನಾದರೂ ವಿಡಿಯೋಸ್ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ನನಗೆ ಮೋಟಿವೇಶನ್ ಸಿಗುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿದರೆ. ಥ್ಯಾಂಕ್ ಯು.